ಎಲ್ರಿಗೂ ನಮಸ್ಕಾರ. ನಾನಿವಾಗ ಮತ್ತು ನಮ್ಮ KRS ಪಕ್ಷದ ದಕ್ಷಿಣ ಭಾಗದ ತಂಡ, ಬೆಂಗಳೂರು ದಕ್ಷಿಣ ಭಾಗದ ತಂಡ 5 ಜನ ಇದ್ದೀವಿ. ನಾವು 6 ಜನ ವಿಡಿಯೋ ಮಾಡ್ತಾ ಇರೋದು. ಧನಂಜಯ್ ಇವರು ಅಧ್ಯಕ್ಷರು ಬೆಂಗಳೂರು ದಕ್ಷಿಣಕ್ಕೆ. ಇದು ಸುಪ್ರಸಿದ್ಧ ಏನು ಹೇಳ್ತೀರೋ ಗೊತ್ತಿಲ್ಲ. ಈ ಫೇಮಸ್ ಅದು ಇನ್ಫೇಮಸ್ಸು. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು ಯಲಚೇನಹಳ್ಳಿ ಲೇಕು. ಇದು ಒಂದು 7-8 ವರ್ಷ ಹಿಂದೆ ಸರಿ ಮಾಡಿದ್ರು. ಎಲ್ಲ ಕಡೆ ಇದು ಮಾಡಿಬಿಟ್ಟು ಕಲ್ಲುಗಳನ್ನು ಕಟ್ಟಿಬಿಟ್ಟು ಕೆರೆ ಥರ ಮಾಡಿದ್ರು. ಆದರೆ ಇವತ್ತಿನವರೆಗೂ ಈ ಅಧಿಕಾರಿಗಳು ಅಥವಾ ಇಲ್ಲಿ ಯಾರು ಇದರಲ್ಲಿ ಮುತುವರ್ಜಿ ವಹಿಸಿದ್ರು, ಆವಾಗ ಕೆರೆ ಕಟ್ಟೋ ಆಸಕ್ತಿ ಇತ್ತಲ್ಲ, ಅವರು ಒಬ್ರು ಇಲ್ಲಿ ಲೋಕಲ್ ಲೀಡರ್ಸ್ ಅಂತಾರೆ, ಒಬ್ರು ಇದ್ರ ಬಗ್ಗೆ ಇಲ್ಲಿ ಅಷ್ಟು ಕೊಳಕು ನೀರಿದೆ. ನೀವು ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು. ಎಲ್ಲ ನೀರು ಗ್ರೀನ್ ಕಲರ್ ಬಂದ್ಬಿಟ್ಟಿದೆ ಕಂಪ್ಲೀಟ್. ಆದರೆ ಡಾರ್ಕ್ ಗ್ರೀನ್, ಪಚ್ಚೆ ಅಂತೀವಿ ನಾವು, ಪಚ್ಚೆ ಕಲರ್ಗೆ ಟರ್ನ್ ಆಗಿದೆ. ಕಾರಣ ಏನಂದರೆ, ಆ ಕಡೆಯಿಂದ ಬರಬೇಕಾದ್ರೆ ಆ ಸೈಡಿಂದ ಕೆಮಿಕಲ್ ಫ್ಯಾಕ್ಟ್ರಿಗಳಿದೆ. ಮೇಲೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅಂತೀವಲ್ಲಿ, ಕನಕಪುರ ಮೈನ್ ರೋಡ್ ಸೈಡಲ್ಲಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅಂತೀವಿ. ಆ ಕಡೆಯಿಂದ ಕೆಮಿಕಲ್ ನೀರೆಲ್ಲ ಬರ್ತಾ ಇದೆ. ಮತ್ತು ಚರಂಡಿ ನೀರೆಲ್ಲ ಇದಕ್ಕೆ ಬಿಟ್ಟಿದ್ದಾರೆ. ಯಾವುದು ಮೋರಿಗೆ, ಮನೆ ಏನಿದೆ ಬಚ್ಚಲ್ ಮನೆ ಸ್ಯಾನಿಟರಿ ಇದೆಯಲ್ಲ, ಅದೆಲ್ಲ ಕೆರೆಗೆ ಬಿಟ್ಟಿದ್ದಾರೆ. ಈಗ 1 ವರ್ಷ ಆದಮೇಲೆ BWSS ಅವರಿಗೆ ಮನವಿ ಮಾಡಿ ಕೊನೆಗೆ ಒಂದು ಕೆಲಸ ಅಂತ ಮಾಡಿದ್ದಾರೆ. ಅಲ್ಲಿ ಏನೋ ಬರ್ತಾ ಇತ್ತು, ಅದನ್ನು ಡೈವರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿಮಗೆ ಆ ಭಾಗದಲ್ಲಿ ಕಾಣಿಸ್ತಾ ಇದ್ವಿ, ಇನ್ನೊಂದು ಸೈಡಲ್ಲಿ ಅದನ್ನು ಡೈವರ್ಟ್ ಮಾಡಿ ಇಲ್ಲಿ ಔಟ್ಲೆಟ್ ಇರೋದು. ಆ್ಯಕ್ಚುಲಿ ಹೆಚ್ಚುವರಿ ನೀರು ಬಂದರೆ ಇದು ಕೆಳಗಡೆಗೆ, ಈ ಕೋಡಿ ಅಂತಾರೆ, ಕೋಡಿ ಅನ್ನೋದಲ್ವ, ಅದಕ್ಕೆ ಹರ್ಕೊಂಡು ಕೆಳಗಡೆಗೆ ಹೋಗುತ್ತೆ ಹೆಚ್ಚುವರಿ ಬಂದಿರೋ ನೀರು. ಆದರೆ ಏನಾಗಿದೆ ಅಂದರೆ, ಅಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ಇವತ್ತಿಗೂ ಡೌಟ್ ಏನು ಅಂದರೆ, ಕೆಲಸ ಮಾಡಿದ್ರು ಅಲ್ಲಿ ಬರ್ತಾ ಇರೋ ನೀರು ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಹೀಗೆ ಬರೋಕ್ಕೆ ಒಂದು ಪೈಪ್ ಹಾಕಿದ್ದಾರೆ. ಇಲ್ಲಿ ಮಣ್ಣು ಅಥವಾ ಮರಳು ತುಂಬಿಕೊಂಡ್ರೆ ಖಂಡಿತವಾಗಿ ಅದು ಆ ನೀರು ವಾಪಸ್ ಹೊಡೆದು ಇಲ್ಲೇ ಕೆರೆಗೆ ಬರ್ತಾ ಇದೆ. ಅದಕ್ಕಾಗಿ ಇಷ್ಟೊಂದು ಗಲೀಜಾಗಿರೋಕ್ಕೆ ಕಾರಣ. ಈಗ ನಾವು ನೋಡ್ತಾ ಇದ್ದಂಗೆ ಇಲ್ಲಿ ಮೀನುಗಳು ಮೇಲೆ ಬರ್ತಾ ಇದೆ. ಎಷ್ಟೊಂದು ದೊಡ್ಡ ಮೀನುಗಳು ಸತ್ತೋಗಿದೆ. ಅಲ್ಲಿ ಸ್ವಲ್ಪ ಈ ಕಡೆ ಬನ್ನಿ, ಕಾಣಿಸತ್ತ ಗೊತ್ತಿಲ್ಲ, ಅಲ್ಲಿ ತೋರಿಸಿ ನೋಡಿ. ಎಲ್ಲ ಕೊಳ್ತು ಹೋಗ್ತಾ ಇದ್ದಾವೆ. ಉಸಿರು ಕಟ್ಟಿಕೊಂಡು ಒದ್ದಾಡ್ತಾ ಇದೆ ಫುಲ್. ಅದೇ ಈಗ ನೋಡಿ, ಅಲ್ಲಿ ನಿಮ್ಗೆ ಸಣ್ಣ ಇದರಲ್ಲಿ ಮರಿಗಳೆಲ್ಲ ಇದಾವೆ, ಮಧ್ಯ ಮೇಲೆ ಬರ್ತವೆ. ಈಗ ಫುಡ್ ಹಾಕಿದ್ದಕ್ಕೆ ನೋಡಿ, ಅಲ್ಲಿ ಮೇಲೆ ಬರ್ತಾ ಇರೋದು ಉಸಿರಾಟಕ್ಕೆ ಇದು ಸಾಕಾಗ್ತಾ ಇಲ್ಲ, ಆಕ್ಸಿಜನ್ ಎಲ್ಲ ಇದರಲ್ಲಿ ಗಲೀಜ್ ನೀರು ತುಂಬಿಕೊಂಡಿದೆ. ಹಾಗಾಗಿ ಇಲ್ಲಿ ವಾಸನೆಯಲ್ಲಿ ನಿಲ್ಲಕ್ಕಾಗಲ್ಲ, ನಾವೇನು ವಾಸನೆ ತೋರ್ಸಕ್ಕಾಗಲ್ಲ. ಹಂಗಾಗಿ ಅಲ್ಲ, ಅದೇ ವೈಟ್ ಕಾಣಿಸ್ತಾ ಇರೋದು ನಿಮ್ಗೆ, ಏನಲ್ಲಿ ವಿಡಿಯೋದಲ್ಲಿ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ಅದೆಲ್ಲ ಸತ್ತೋಗಿರೋ ಮೀನುಗಳು. ಇಲ್ಲಿ ನಿಮ್ಗೆ ರಾಶಿ ಏನು ಕಾಣಿಸ್ತಾ ಇದೆ, ಇದು ಮಧ್ಯ ಒಂದು 2 ನಿಮಿಷಕ್ಕೊಮ್ಮೆ ಮೇಲೆ ಬರ್ತವೆ, ಉಸಿರಾಡ್ತವೆ, ಮತ್ತೆ ವಾಪಸ್ ಹೋಗ್ತವೆ. ಹಾಗೆ ನಿರಂತರವಾಗಿ ಮಾಡ್ತಾ ಇದ್ದಾವೆ. ಇಲ್ಲಿ ಯಾರೋ ಇವಾಗ ತೆಪ್ಪದಲ್ಲಿ ಬಂದ್ಬಿಟ್ಟು ಅದಕ್ಕೆ ಫುಡ್ ಹಾಕಿ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಬಂದವರು ಇಲ್ಲಿ ಗೊತ್ತಾ? ಅಲ್ಲ, ಅದು ಟೆಂಡರ್ ತಗೋತಾರೆ. ಅಷ್ಟೊತ್ತಿಗೆ ಎಲ್ಲ ಈ ಮೀನುಗಳು ಸತ್ತು ಹೋಗಿ, ನಮ್ಮಲ್ಲಿ ಪರಿಸ್ಥಿತಿ ಹಾಗೇ ಇದೆ. ಎಲ್ಲ ಕೆಲಸಗಳು ಬೇಗ ಆಗಲ್ಲ. ಎಮರ್ಜೆನ್ಸಿ ತುರ್ತಲ್ಲಿ ಆಗಬೇಕಾದ ಕೆಲಸಗಳು ಯಾವುದು ಸರಿಯಾಗಿ ಆ ಸಮಯಕ್ಕೆ ಸರಿಯಾಗಿ ಆಗಲ್ಲ. ಮತ್ತೆ ಎಲ್ಲ ಆದಮೇಲೆ ಇವರು ಹೇಳ್ತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಾಗೆ ನಮ್ಮ ಕತೆಗಳು. ಇಲ್ಲಿ ಇರೋ ಮೀನುಗಳೆಲ್ಲ ಸತ್ತು ಹೋಗಬೇಕು. ಇಲ್ಲಿ ಪಕ್ಷಿಗಳು ಬೇರೆ ಜಾತಿದು 4-5 ಜಾತಿ ಪಕ್ಷಿಗಳು ಬಂದು ಕೂರ್ತವೆ. ಅವಕ್ಕೂ ಗೊತ್ತಿಲ್ಲ ಈ ನೀರು ಎಷ್ಟು ಅವು ಬದುಕೊಳ್ಳೋಕ್ಕೆ ಎಷ್ಟು ಸರಿ ಇದೆ ಅಂತ ಗೊತ್ತಿಲ್ಲ. ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾವೆ ನಿಮ್ಗೆ, ಹಕ್ಕಿ ಎಲ್ಲ ಹಾರಾಡ್ತಾ ಇದ್ದಾವೆ. ಬಟ್ ನೋಡಿ, ಅಲ್ಲಿ ತೆಪ್ಪನು ಬರ್ತಾ ಇದೆ ನೋಡಿ. ಅವ್ರೇನೋ ಅದೀಗ ಕ್ಲೀನ್ ಮಾಡ್ತೀವಿ, ಫುಡ್ ಹಾಕ್ತೀವಿ, ಮತ್ತು ಅದಕ್ಕೇನೋ ಇದಕ್ಕೆ ನೀರು ಶುದ್ಧ ಮಾಡೋಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಮಾಡ್ತಾರೆ? ಇದೆಲ್ಲ ಆಗಿ ಹೋದ್ಮೇಲೆ ಎಲ್ಲ ಮೀನುಗಳು ತುಂಬ ಇದ್ದಾವೆ. ಅಲ್ಲಿ ಈ ಸೈಡ್ ಬಂದಿದ್ದಾವೆ. ಯಾಕಂದ್ರೆ ಅಲ್ಲಿ ಕೊಚ್ಚೆ ಜಾಸ್ತಿ ಇರೋದ್ರಿಂದ ಈ ಸೈಡ್ ಬಂದು ಉಸಿರಾಡ್ತಾ ಇದ್ದಾವೆ. ಯಾಕಂದ್ರೆ ಅಲ್ಲಿ ಆಗಲ್ಲ, ಹೇಗೂ ಅಲ್ಲಿ ಸತ್ತಿರೋದು ಎಷ್ಟಿದೆ ಗೊತ್ತಿಲ್ಲ. ಆ ಕಡೆಗೆ ನಾವಿನ್ನು ಹೋಗೋಕ್ಕಾಗಿಲ್ಲ, ಯಾಕೆ ಈ ಲೈವ್ ಉದ್ದ ಆಗುತ್ತೆ. ನಾವು ನಡ್ಕೊಂಡು ಹೋಗೋಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಆದರೆ 2 ವಿಚಾರ ಹೇಳ್ತೀನಿ. ಇದಿಷ್ಟೇ ಆಗಿಲ್ಲ, ಅಲ್ಲಿ ಇದೇ ಸೈಡಲ್ಲಿ ಒಂದು 100 ಮೀಟರ್ಸ್ ಇಲ್ಲಿಂದ ಆ ಕಡೆಗೆ ಇಲ್ಲಿದ್ದ ನೀರು, ಕೆರೆ ನೀರು ಮೋರಿಗೆ ಒಂದಿಷ್ಟು 2-3 ಇಂಚಷ್ಟು ನಿರಂತರವಾಗಿ ಹೋಗ್ತಾ ಇದೆ. ಎಷ್ಟು ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು. ಮೊನ್ನೆ ಲೈವ್ ನೋಡಿರ್ತೀರ ನೀವು, ಒಂದು 10 ದಿವಸ ಹಿಂದೆ ಒಂದು ಲೈವ್ ಮಾಡಿ ರಸ್ತೆಗೆ ಹರಿಯೋದನ್ನು ನಾನು ತೋರಿಸಿದೆ. ಈ ಮಹಾನುಭಾವರು ಏನು ಮಾಡಿದ್ದಾರೆ ಅಂದರೆ, ಬೇರೆ ಯಾರಿಗೂ ಕಾಣಿಸ್ಬಾರ್ದು, ಇಲ್ಲ 2 ವಿಚಾರ ಇರ್ಬೋದು, ರಸ್ತೆ ಹಾಳಾಗಬಾರ್ದು ಅಂತ ದೊಡ್ಡ ಕಾಳಜಿ ಇದ್ದನ್ನು ಡೈವರ್ಟ್ ಮಾಡಿರ್ಬೋದು. ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಬಂದುಬಿಟ್ಟು 2 ಚರಂಡಿ ಇದೆ, ಅಲ್ಲಿ ಒಳ ಚರಂಡಿ, ಅದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಸರಿ ಮಾಡಿಲ್ಲ. ಆ್ಯಕ್ಚುಲಿ ಅದು ಇವಾಗ ಕೇಳಿದೆ ನಾನು, AW ಅವ್ರಿಗೆ ಫೋನ್ ಮಾಡಿದೆ. AW ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಏನು ಹೇಳ್ತಾರೆ, ಅದಕ್ಕೆ AW ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೊನ್ನೆ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರಂತೆ. ಈಗ ಇನ್ನೂ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಇದೇ ಥರ ಅಲ್ಲಿ ನೋಡಿ, BWSS ನಾವು ಕೆಲಸ ಹೇಳ್ಬಿಟ್ಟು 1 ವರ್ಷದ ಮೇಲೆ ಆಯ್ತು. ಅಂದರೆ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿ 2 ವರ್ಷ ಆಗಿದೆ.
ಈಗ ಕಂಪ್ಲೀಟ್ ಆಗಿದೆ ಕೆಲಸ. ಅಟ್ಲೀಸ್ಟ್ ಮಳೆಗಾಲದೊಳಗಡೆ ಒಂದು ಸಣ್ಣ ಮಟ್ಟದಲ್ಲಾದರೂ ಕೆಲಸ ಸರಿ ಮಾಡಿ ಮುಗಿಸಿದ್ರು ಅಂದ್ಕೋಣ. ಆದರೆ ಅದು ಎಷ್ಟರ ಮಟ್ಟಿಗೆ ಗಲೀಜ್ ನೀರು, ಚರಂಡಿ ನೀರು, ಒಳಚರಂಡಿ ನೀರು ಈ ಕಡೆ ಬರೋದನ್ನು ನಿಲ್ಲಿಸುತ್ತೆ ನಮಗಂತೂ ಖಂಡಿತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಹಾಕಿರೋ ಪೈಪ್ ಇದು ಏನಿದೆ ಅವೈಜ್ಞಾನಿಕವಾಗಿ ಹಾಕಿರೋದಂತೂ ಖಂಡಿತ ಹೌದು. ಅಲ್ಲಿ ಏನು ವಾಟರ್ ಸರಿ ಕೊಟ್ಟರೆ ಅಟ್ಲೀಸ್ಟು ಆ ಮರಳಿರ್ಬೋದು, ಮಣ್ಣು ತಳ್ಕೊಂಡು ಹೋಗುತ್ತೆ ಫೋರ್ಸಿಗೆ. ಇದು ಆಲ್ಮೋಸ್ಟ್ ಲೆವೆಲಲ್ಲಿದೆ. ನೀವು ನೋಡಿ, ಕೆರೆ ಲೆವೆಲ್ ಇದೆ, ಇಲ್ಲಿ ಕೋಡಿ, ಇಲ್ಲಿ ಹಾರ್ಡ್ಲಿ ನೋಡಿ ಇದೇ ಲೆವೆಲಲ್ಲಿದೆ ಕೋಡಿ. ಇದು ಎಷ್ಟು ವಾಟರ್ ಸಿಗ್ಬೋದು, ಅಷ್ಟು ಲೆಂತ್ ತಗೋಬೇಕಾದ್ರೆ ಎಷ್ಟು ವಾಟರ್ ಸಿಗ್ಬೋದು, ಇದೆಲ್ಲ ಯೋಚನೆ ಮಾಡಿ. ನಮ್ಮಲ್ಲಿ ಮೇಧಾವಿ ಎಂಜಿನಿಯರ್ಸ್ ಇರ್ತಾರೆ, ಅದಕ್ಕೆ ಹೇಳ್ಕೊಡೋ ರಾಜಕಾರಣಿಗಳು ಅವರು ಇನ್ನೂ ಮೇಧಾವಿಗಳು, ಇವರೆಲ್ಲ ಇರೋದ್ರಿಂದ ಏನಾಗುತ್ತೆ, ನಮ್ಮ ಈ ನಾವು ಪರಿಸರದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ. ನಾವು ಪರಿಸರ ಅಂತ ಅಲ್ಲ, ಭ್ರಷ್ಟಾಚಾರ, ಪರಿಸರ ಎಲ್ಲ ವಿಚಾರಗಳನ್ನು KRS ಪಕ್ಷ ತಗೋತಾ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇಂಥ ಸಣ್ಣ ವಿಚಾರಗಳನ್ನು ಮಾಡಿಸ್ಬೇಕಾದ್ರೆ ಸ್ಥಳೀಯ ನಾಯಕರು ಅಂತ ಹೇಳ್ಕೊಂಡು ಆವಾಗವಾಗ ಕಾಣಿಸ್ತಾ ಇರ್ತಾರೆ. ಇಲೆಕ್ಷನ್ಗಳು ಹತ್ರ ಬಂದಾಗ ಅವ್ರದ್ದು ಭಾವಚಿತ್ರಗಳು ಕಾಣಿಸ್ತವೆ, ಆಮೇಲೆ ಶುಭಾಶಯ ಕೋರೋದು ಕಾಣಿಸುತ್ತೆ, ಓಡಾಡ್ತಾ ಇರ್ತಾರೆ. ಅವರಿಗೆ ಇದು ಕಾಣಿಸಲ್ಲ, ಅಥವಾ ಎಷ್ಟು ಅದರಲ್ಲಿ ಅವರು, ಯಾಕೆಂದ್ರೆ ನಾವಂತೂ ಬಂದಾಗ ಕೇಳಿದರೆ ಇಲ್ಲ ನಮ್ಗೆ ಯಾರೂ ಇದು ಮಾಡಿಲ್ಲ, ಯಾವ ಸಮಸ್ಯೆನೂ ಇಲ್ಲ ಅಂತಲೇ ಹೇಳ್ತಾರೆ. ಅಂದರೆ ಯಾರು ಇದ್ರ ಬಗ್ಗೆ ಗಮನ ಹರಿಸಲ್ಲ ಅನ್ನೋದಂತೂ ಖಂಡಿತವಾಗಿ ಕಾಣಿಸ್ತಾ ಇದೆ. ಈಗ ನಾನು 2 ವಿಚಾರನೂ ಹೇಳಿದ್ದೀನಿ ಇವರಿಗೆ. ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ನಿನ್ನೆ ಚೆಕ್ ಮಾಡಿದಾರಂತ ಆವಾಗೆಂದು ಹೇಳಿದೆ. ಆಲ್ಮೋಸ್ಟ್ 2 ಇಂಚ್ ಪೈಪ್ ಅಷ್ಟು 3 ತಿಂಗಳಿಂದ ಸತತವಾಗಿ 24 ದಿವಸದ 24 ಗಂಟೆ ಹೋಗ್ತಾ ಇದೆ. ಅದು ಒಳಚರಣಿಗೆ ಹೋಗ್ತಾ ಇದೆ. ಎಲ್ಲೋ ಒಂದು ಬೇರೆ ಕೆರೆಗೆ ಹೋಗ್ತಾ ಇದ್ರೆ ಬೇರೆ ವಿಚಾರ, ಅದು ಹೋಗ್ತಾ ಇಲ್ಲ. ಅಂದರೆ ಶಿಯರ್ ವೇಸ್ಟೇಜ್ ಆಫ್ ದಿಸ್. ನಾನು ಇದ್ರ ಜೊತೆ ಅದರದ್ದು ಇದು ಭಾವಚಿತ್ರಗಳನ್ನು ತೆಗೆದು ಹಾಕ್ತೀನಿ, ಆಮೇಲೆ 2 ಫೋಟೋಗಳನ್ನು ಹಾಕ್ತೀನಿ ತೆಗೆದು, ನಿಮಗೂ ಗೊತ್ತಾಗುತ್ತೆ ಏನು ವಾಸ್ತವ ಅಂತ. ಮುಂಚೆ ನೆಲದಲ್ಲಿ ಹರಿತಾ ಇತ್ತು ರಸ್ತೆಯಲ್ಲಿ, ಈಗ ಚರಂಡಿಗೆ ಬಿಟ್ಟಿದ್ದಾರೆ. ಅದ್ರದ್ದು ಬೇಕಾದ್ರೆ ಸೌಂಡು ಕೇಳಿಸ್ತೀನಿ ಅಲ್ಲಿ ಹೋಗಿ ಎಷ್ಟು ದಪ್ಪಕ್ಕೆ ಬೀಳ್ತಾ ಇದೆ ಅಂತ. ಸಾಧ್ಯ ಆದ್ರೆ ಚರಂಡಿದು ಮ್ಯಾನ್ಹೋಲ್ ಏನಿದೆ ಅದು ಮ್ಯಾನ್ಹೋಲ್ ಎತ್ಬಿಟ್ಟು ಅಲ್ಲಿ ಎಷ್ಟು ದಪ್ಪಕ್ಕೆ ಹೋಗ್ತಾ ಇದೆ ಅದು ತೋರಿಸ್ತೀವಿ. ಇದು ನಮ್ಮ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯ. ಅವರಿಗೆ ಸಂಬಳಗಳು ಸರಿಯಾಗ್ತಾ ಬರ್ತವೆ, ಇವರನ್ನು ಯಾರು ತಡೀತಾರಂತ ಖಂಡಿತ ಗೊತ್ತಾಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ. ಇದು ಅವರ ಕಾರ್ಯ ವ್ಯಾಪ್ತಿಗೆ ಬರುವಂಥದ್ದು, ಇದರಲ್ಲಿ ತಡೆಯುವಂಥದ್ದು ಏನಿಲ್ಲ. ಒಂದು ಟೆಂಡರ್ ತಗೋಬೇಕಾದ್ರೆ ಟೆಂಡರ್ ಪ್ರಕಾರ ಶೀಘ್ರವಾಗಿ ಅದನ್ನು ಮಾಡಿದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡೋದನ್ನು ತಡೆಯುತ್ತಾ ಅದು ಗೊತ್ತಿಲ್ಲ ನಮಗೆ. ಅಥವಾ ಇವರಿಗೆ ನಿರುತ್ಸಾಹನ ಏನೋ ಲೇಖತಾನೆ ಇರುತ್ತೆ. ನಮಗಂತೂ ತಿಂಗಳಿಗೆ ಸಂಬಳ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ನಾನಿದು ಫಾಲೋಅಪ್ ಮಾಡೋಕ್ಕೆ ಶುರು ಮಾಡಿದೆ 1 ವಾರದಿಂದ. ಆಗ BWSS ಕೇಳಿದರೆ ನಮ್ದಲ್ಲ, ಕೆರೆ ಅವ್ರದ್ದು. ಕೆರೆ ಅಧಿಕಾರಿಗಳು ಯಾರು ಅಂದರೆ ಕೆರೆ ನಿರ್ವಹಣೆ ಮಾಡುವ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಕೇಳಿದ್ರೆ ನಮ್ದಲ್ಲ BWS. ಕೊನೆಗೂ ಇಬ್ಬರನ್ನು ಆ ಸ್ಥಳಕ್ಕೆ ಕರೆಸ್ಬಿಟ್ಟು ಒಂದು ತಾರ್ಕಿಕ ಅಂತ್ಯಕ್ಕೆ ನಿಮ್ದ ಅಲ್ವಾ ನಾವು ಇಷ್ಟೇ ಕೇಳಿರೋದು. ಕೊನೆಗೆ ಇವಾಗ ಇಲ್ಲ, ಲೇಖ ಅವ್ರದ್ದೇ ಸಮಸ್ಯೆ ಅಂತ ಆಗಿದೆ. BWSS ಅವರು ಹೇಳಿ ಸರಿ ಇತ್ತು, ಹಾಗಾಗಿ ಅವರು ಹೇಳಿದ್ದಕ್ಕೆ ನಾವು ಏನು ಆಕ್ಷೇಪ ಮಾಡೋದಿಲ್ಲ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದವರಿಗೆಲ್ಲ, ಇಲ್ಲಿ ಕೆಲವರು ಲೋಕಲ್ ಅವರು 3-4 ಜನ ಇದು ಮಾಡಿದಾಗ ಅವ್ರಿಗೆ ಅಷ್ಟೇ ಮಾಡಿಬಿಟ್ಟಿರೋದು, ಏನು ಬೇರೆ ಏನೂ ಮಾಡೋಕ್ಕೆ ಹೋಗಿಲ್ಲ. ನಾನಲ್ಲ ಅವರು, ಅವರಲ್ಲ ನಾನು, ಇಷ್ಟೇ. ಯಾಕಂದ್ರೆ ಜನಗಳು ಯಾರ ಹತ್ರ ಹೋಗ್ತಾರೆ ನೆಕ್ಸ್ಟು. ನಾವು ಈ ಮೂಲಕ್ಕೂ ಹೋಗಿದ್ದೀವಿ, ಯಾರು ಅಂತ ನಿಖರವಾಗಿ ಇಂಥವ್ರೇ ಅಂತ ಹೇಳೋದಕ್ಕೆ ನಾವು ಫೈಂಡ್ ಔಟ್ ಮಾಡಿ ಈಗಲೂ ಮಾತಾಡಿದ್ದೀನಿ. ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಯಾಕಂದರೆ ಅಧಿಕಾರಿಗಳಿಗೂ ಒಂಥರ ಮುಜುಗರ ಆಗುತ್ತೆ ನಾವು ಹೇಳಿದ್ರೆ. ಆದರೆ ಈ ಕೆಲಸ ನಾವು ತಕ್ಷಣದಲ್ಲಿ ಮಾಡಿಲ್ಲ ಅಂದರೆ ಇನ್ನೊಂದು ಬಾರಿ ನಾವು ಮೇ ಬಿ ಒಂದು 10-15 ದಿವಸದಲ್ಲಿ ಮತ್ತೆ ಲೈವ್ ಬರ್ತೀವಿ. ಆ ಕಡೆ ಏನಿದೆ ಪರಿಸ್ಥಿತಿ ಇನ್ನೊಂದು ಸೈಡು ಇವಾಗ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ ನೀವು ಲೈವಲ್ಲಿ 10-15 ನಿಮಿಷ ಇರಬೇಕಾಗತ್ತೆ. ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಲ್ಲ. 2 ಭಾಗ, ಇದು ಈ ಜಾಗ ಎಲ್ಲಿ ನಿಂತಿದ್ದೀವಿ ನಾವು ಆ ಭಾಗ ಮತ್ತು ಆ ಸೈಡ್ ಭಾಗ, ಮತ್ತು ಇಲ್ಲಿ ರಸ್ತೆಯಲ್ಲಿ ಏನು 3 ಇಂಚಷ್ಟು ಆಲ್ಮೋಸ್ಟ್ ನೀರು ಹೋಗ್ತಾ ಇದೆ ಅಂತ ಆ ಕಡೆಗೆ ಹೇಳಿದ್ದೀನಿ. ಕೆರೆ ನೀರು ಹೋಗ್ತಾ ಇರೋದು ಅಲ್ಲಿ, ಬೇರೆ ಯಾವುದೂ ಅಲ್ಲ. ಬಿಗಿನಿಂಗಲ್ಲಿ ಅವರು ಹೇಳಿದ್ರು ಇಲ್ಲ ಅದು BWSS ವಾಟರ್ ಲೈನಿಂದ ಹೋಗ್ತಾ ಇದೆ ಅಂತ. ಬೇಕಾದಷ್ಟು ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು. ಆದರೆ ನಾವು ಅದರವಾಗಿ ಆಳವಾಗಿ ಹೋದರೆ ಖಂಡಿತವಾಗಿ ನಮಗೆಲ್ಲ ಮಾಹಿತಿ ಸಿಗುತ್ತೆ. ಹಾಗೆ ಹೇಳ್ತಾ ಇಲ್ಲಿ ಇವಾಗ ಬಂದವರು ಎಲ್ಲರೂ ನೀವೇ ಪರಿಚಯ ಮಾಡ್ಕೊಳ್ಳಿ. ಎಲ್ಲರೂ ನೀವು ಇವರು ಅನುಪಮ ಅವರು ಲೈವ್ ಮಾಡ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರು ದಯಾನಂದ್ ಲೈವ್ ಮಾಡ್ತಾ ಇದ್ದಾರೆ. ನೀವು ಮಹಾಲಿಂಗ, ರತ್ನಮ್ಮ, ಮಾಲತಿ, ಇವರು ಇಷ್ಟೇ ಜನ. ನಾವು ಜಾಸ್ತಿ ಜನ ಕರೆದಿಲ್ಲ, ಯಾಕಂದರೆ ನಮಗಿಲ್ಲಿ ವಿಚಾರನ ಜನಗಳಿಗೆ ತಿಳಿಸ್ಬೇಕು. ಅಧಿಕಾರಿಗಳು ಅದಕ್ಕೆ ಸೂಕ್ತ ಪರಿಹಾರ ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡಬೇಕು. ಸಾಧ್ಯ ಆದಷ್ಟು ಈ ಮೀನುಗಳು ಯಾವುದು ಸಾಯದಂಗೆ ಅದೇ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. 1 ನಿಮಿಷ ಸರ್, ಏನು ಹೇಳಿದ್ದಾರೆ ನಿಮ್ಗೆ ಇವಾಗ ಇದು ಮಾಡೋಕ್ಕೆ? ಸ್ವಲ್ಪ ಜೋರಾಗಿ ಮಾತಾಡಿ, ಅದು ಇಲ್ಲಾಂದ್ರೆ ಇಟ್ಟಗಿರಿ ಒಮ್ಮೆ. ಆಕ್ಸಿಜನ್ಗೆ ಹಾಕಿದ್ದ ಇವಾಗ ಅದೇ ಅಲ್ಲಿ ಅದಕ್ಕೆ ಕೆಳಗೆ ಹೋಗಿದ್ದಾವೆ ಇವಾಗ. ಆವಾಗ ಎಲ್ಲ ಮೇಲೆ ಬಂದಿದ್ದು, ನಾನು ಸ್ವಲ್ಪ ಹೊತ್ತು ಆಯ್ತಲ್ಲ ಬಂದು, ನೀವು ರೆಡಿ ಮಾಡ್ತಾ ಇದ್ರಿ ನೋಡಿ.
ಇನ್ನು ನೀವು ಏನಾದರೂ 2 ಗಂಟೆ ಲೇಟ್ ಮಾಡ್ತಾ ಇದ್ರೆ ಎಷ್ಟೋ ಸತ್ತ ಹೋಗೋದು. ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ಯಾರು? ಕಾಂಟ್ರಾಕ್ಟ್ ತೊಗೊಂಡಿದ್ಯಾರು ಇದನ್ನು? ನೀವೇನಾ? ಮತ್ತು ಯಾವಾಗ ಇದು ಮುಗಿಸ್ತೀರಾ ಇವಾಗ? ಇದು ಆ್ಯಕ್ಚುಲಿ ಇಲ್ಲಿ ನೀರು ಗಲೀಜಿದೆಯಲ್ವಾ? ಮೀನಿನ ಮಾತ್ರ ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ. ಗೊತ್ತಾಯ್ತು. ಅಲ್ಲ, ನೀರು ಗಲೀಜಿರೋದು ತಾನೇ ಇದು ಆಗ್ತಾ ಇರೋದು. ಹಾಂ, ಅಂದರೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಆಕ್ಸಿಜನ್ ಕಮ್ಮಿ ಇದೆ ಇದು ಅಲ್ವಾ ಲೆವೆಲು, ಅದಕ್ಕೆ ತಾನೇ ಮಾಡ್ತಾ ಇರೋದು. ಇದು ಇವರನ್ನೇ ತೊಗೊಂಡಿದ್ದಂತೆ ಕಾಂಟ್ರಾಕ್ಟು. ಯಾವಾಗ ಮಾಡ್ತೀರಾ ಇದು ಮಿಕ್ಕಿದ ಕೆಲಸ? ನಿಮ್ಗೆ ಏನೇನು ಹೇಳಿದ್ದಾರೆ ಯಜಮಾನ್ರೆ? ಅಲ್ಲ, ಬರೀ ನಿಮಗೆ ಆಕ್ಸಿಜನ್ ಇದು ಮಾಡೋಕ್ಕೆ ಮಾತ್ರ, ಲೆವೆಲ್ ಇನ್ಕ್ರೀಸ್ ಮಾಡೋಕ್ಕೆ ಹೇಳಿದ್ದ? ಅಂದರೆ ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ ಅಂದರೆ? ಅಲ್ಲ, ಬಟ್ ಕಾಂಟ್ರಾಕ್ಟ್ ತೊಗೊಂಡು ಮಾಡಿದ್ದ ಅಥವಾ ಸ್ವಂತ ಇದ್ರಲ್ಲಿ ಮಾಡ್ತಾ ಇರೋದಾ? ಅದೇ ಪೇಮೆಂಟ್ ಆಗುತ್ತಲ್ವ ಸರ್ಕಾರದಿಂದ? ಮೀನ್ ಸಾಕೋದಕ್ಕೆ ಟೆಂಡರ್ ತಗೊಂಡಿದ್ದಾರಂತೆ ಸರ್. ಸಾಕೋದಕ್ಕೆ? ಓಕೆ. ಸಾಕ್ತಾ ಇರೋದಾ? ಓಕೆ. ಸರಿ. ಬಟ್ ಒಂದು ನೀವು ಇವಾಗ ಟೆಂಡರ್ ತಗೊಂಡವರು ನೀವು ಇದು ಮಾಡ್ಬೇಕಲ್ಲ, ಸರ್ಕಾರ ಇವರಿಗೆ ಹೇಳ್ಬಿಟ್ಟು, ಅಧಿಕಾರಿಗಳು ಹೇಳ್ಬಿಟ್ಟು ಇಲ್ಲಿ ಗಲೀಜ್ ನೀರು ಬರೋದಂಗೆ ನೀವು ಮಾಡ್ಬೋದಲ್ವಾ? ಇಲ್ಲಿ ಬರೀ ಮೀನುಗಳಲ್ಲ, ಇದಿದೆ ಪಕ್ಷಿಗಳು ಎಷ್ಟು ಬರ್ತವೆ ಇಲ್ಲಿ, ಬೇರೆ ಬೇರೆ ಟೈಪದು ಅಲ್ವಾ? ನಿಮ್ಮ ಜವಾಬ್ದಾರಿನೂ ಇದೆಯಲ್ಲ, ನಿಮಗೆ ಜಾಸ್ತಿ ಒಳ್ಳೇದಲ್ವಾ? ಒಳ್ಳೆ ನೀರಿದ್ರೆ ಜಾಸ್ತಿ ಮೀನುಗಳು ಬೆಳೀತವೆ, ಅದು ಹೇಳ್ಬೇಕಲ್ವ ನೀವು ಅವರಿಗೆ? ಕೆಲಸ ಮಾಡೋದು. ಓಕೆ, ಸರಿ. ಇಷ್ಟು ಹೇಳ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತಾರೆ ಇವರು, ಯಾವ ಥರ ಈ ಮಳೆಗಾಲದೊಳಗಡೆ ಇದು ಮಾಡ್ತಾರೆ. ಇದನ್ನು ಕ್ಲೀನ್ ಆಗುವಂಗೆ ನೀರು ಅವ್ರೇನು ಕ್ಲೀನ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಆ ಕಡೆಯಿಂದ ಬರೋ ಕೊಳಚೆ ನೀರು ಏನಿದೆ ಅದು ಬರದಂಗೆ ಮಾಡಿದ್ರೆ ಅದೇ ದೊಡ್ಡ ವಿಚಾರ. ಇಷ್ಟು ಹೇಳ್ತಾ ಈಗ ಲೈವ್ ಮುಗಿಸ್ತಾ ಇದ್ವಿ. ಎಲ್ರಿಗೂ ಧನ್ಯವಾದ. ಇಲ್ಲ, ಈಗ ಎತ್ತ